ನನ್ನನ್ನ ಉದ್ಘಾಟಕರಾಗಿ ಕರ್ಕೊಂಡು ಹೋಗಿದ್ರು ಜಾಲಪ್ಪನವರು. ದೊಡ್ಡ ಸಮಾವೇಶ, ಇಂಥ ಸಮಾವೇಶ ಮುನಿಯಪ್ಪನವರು ಬಂದಿದ್ರು, PGR ಸಿಂಧಿಯರು ಬಂದಿದ್ದಾರೆ ಅಂತ ಅನ್ಸುತ್ತೆ. ನೀನು ಇದೆಯಾ? ನಾನು ಉದ್ಘಾಟಕ, ಜಾಲಪ್ಪನವರು ಅಧ್ಯಕ್ಷತೆ. ಅಲ್ಲಿಂದ ಶುರುವಾಯಿತು. ನೀನು ಸುದರ್ಶನ್ ಅಂತ, ಸುದರ್ಶನ್ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಏನಪ್ಪ ಅಂತಂದ್ರೆ, ಜಾಲಪ್ಪನವರು ಸಾಮಾಜಿಕ ನ್ಯಾಯದ ಪರ ಇದ್ರು. ಬರೀ ಹಿಂದುಳಿದವರು ಅಷ್ಟೇ ಇಲ್ಲ, ಯಾರು ಬಡವರಿದ್ದಾರೆ, ಯಾರು ರೈತರಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಅವರ ಅಚಲವಾದಂಥ ನಂಬಿಕೆ ಆಗಿತ್ತು. ಅದರಿಂದ ಜಾಲಪ್ಪನವರಿದ್ದಾರಲ್ಲ, ಬಹಳ ಹಿಡಿದ ಹಠ, ಅದನ್ನ ಸಾಧಿಸದೆ ಬಿಡ್ತಿರ್ಲಿಲ್ಲ. ಏನಾದ್ರು ಅವ್ರ ಮನಸ್ಸಿನಲ್ಲಿ ಇಂಥದ್ದು ಮಾಡಬೇಕು ಅಂತ ಬಂದ್ರೆ ಅದನ್ನ ಮಾಡೇ ತಿಂತಿದ್ರು. ಆಮೇಲೆ ನಾನು 16 ಬಜೆಟ್ಗಳನ್ನು ಮಂಡಿಸಬೇಕಾದ್ರೆ, ನಾನು ಹಣಕಾಸಿನ ಮಂತ್ರಿ ಆಗ್ಬೇಕಾದ್ರೆ ಜಾಲಪ್ಪನವರು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂತಂದ್ರೆ ನಾನು ಸಿಂಧ್ಯ, ದೇವೇಗೌಡ, ಜಾಲಪ್ಪ, ಸಿಂಧ್ಯ ಕ್ಯಾಂಪ್ ಇದೆಯಾ, ಜಾಲಪ್ಪನವ್ರು ಗೆಸ್ಟ್ ಹೌಸ್ ಅಲ್ಲಿ ಕೂತ್ಕೊಂಡು ಮಂತ್ರಿ ಮಂಡಲ ಮಾಡಿದ್ರು. ಸಿಂಧ್ಯ ಅವರು ನನಗೆ ಹೋಗ್ಬೇಕು ಅಂತಂದ್ರು, ಜಾಲಪ್ಪನವರು ನಾನು ರೆವಿನ್ಯೂ ಬೇಕು ಅಂತಂದೆ. ಆಗ ಜಾಲಪ್ಪನವರು ಇಲ್ಲ ನೀನು ಫೈನಾನ್ಸ್ ತಗೋ, ನಾನು ರೆವಿನ್ಯೂ ಮಿತ್ರನಾಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾವು ಅಲ್ಲಿ ನಾನು ಫೈನಾನ್ಸ್ ಮಿನಿಸ್ಟ್ರು, ಸಿಂಧ್ಯಾ ಹೋಮ್ ಮಿನಿಸ್ಟ್ರು, ಜಾಲಪ್ಪ ರೆವಿನ್ಯೂ ಮಿನಿಸ್ಟ್ರು, ದೇವೇಗೌಡರು ಮುಖ್ಯಮಂತ್ರಿ. ನಾವು 4 ಜನ ಕೂತ್ಕೊಂಡು ತೀರ್ಮಾನ ಮಾಡಿದ್ರೆ. ಆಮೇಲೆ ರಾಮಕೃಷ್ಣ ಹೆಗಡೆಯವರು, ಬೊಮ್ಮಾಯಿ ಅವರು, JH ಪಟೇಲ್ ಅವರೆಲ್ಲ ಕೆಲವರೆಲ್ಲ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ಜಾಲಪ್ಪನವರು ಒಬ್ಬ ಒಳ್ಳೆಯ ಸ್ನೇಹಿತ ಅಷ್ಟೇ ಇಲ್ಲ, ಅವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಬ್ಬ ನಮ್ಮ ಮನೆಯ ಹಿರಿಯಣ್ಣನನ್ನ ಕಳ್ಕೊಂಡಷ್ಟೇ ನೋವಾಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಜಾಲಪ್ಪನವರು